ಆಪರೇಷನ್ ಸಿಂಧೂರ ಈ ಹೆಸರು ಕೇಳಿದ್ರೆ ಸಾಕು, ಪಾಪಿ ಪಾಕಿಸ್ತಾನಿಗರು ನಿದ್ದೆಯಲ್ಲೂ ಎದ್ದು ಪುಕ ಪುಕ ಅಂತ ನಡುಗ್ತಾರೆ. ಶಾಂತಿಯ ನಾಡಿನಲ್ಲಿ ಅಶಾಂತಿ ಮೂಡಿಸಿ ಅಮಾಯಕರ ಹತ್ಯೆ ಮಾಡಿದ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಉತ್ತರವನ್ನೇ ಕೊಟ್ಟಿತ್ತು. ಪಾಕಿಗಳ ಮೇಲೆ ದಂಡೆತ್ತಿ ಹೋಗಿದ್ದ ಭಾರತೀಯ ಸೇನಾ ಪಡೆಗಳು ಪಾಕ್ ಸೇನಾ ನೆಲೆಗಳನ್ನ ಛಿದ್ರ ಛಿದ್ರ ಮಾಡಿ ಪ್ರತೀಕಾರ ತೀರಿಸಿಕೊಂಡಿದ್ವು. ಈ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವೆ ಉದ್ವಿಗ್ನ ವಾತಾವರಣ, ಗಡಿಯಲ್ಲಿ ಗುಂಡಿನ ಚಕಮಕಿ ಜೋರಾಗಿತ್ತು. ಅದಾದ ನಂತರ ಕದನ ವಿರಾಮ ಘೋಷಣೆಯಾಗಿ ಗಡಿಯಲ್ಲಿ ಶಾಂತಿ ನೆಲೆಸಿತು. ಭಾರತದ ಗಡಿ ಹಂಚಿಕೊಂಡಿರೋದು ನರಿಬುದ್ಧಿಯುಳ್ಳ ರಾಷ್ಟ್ರಗಳು, ಅದರಲ್ಲೂ ಪಾಕಿಸ್ತಾನ, ಚೀನಾ ರಾಷ್ಟ್ರಗಳ ಬಗ್ಗೆ ಇಡೀ ವಿಶ್ವಕ್ಕೆ ಗೊತ್ತು. ಭಯೋತ್ಪಾದಕರನ್ನ ಬೆಳೆಸುವ ದೇಶ ಪಾಕಿಸ್ತಾನ ಆದ್ರೆ ಉಂಡ ಮನೆಗೆ ಎರಡು ದ್ರೋಹ ಬಗೆಯುವುದರಲ್ಲಿ ಚೀನಾದವರು ನಿಸ್ಸೀಮರು. ಈ ರಾಷ್ಟ್ರಗಳು ಭಾರತದ ಗಡಿಯಲ್ಲಿ ಆಗಾಗ ದಾಳಿ ಮಾಡುತ್ತಲೇ ಇರುತ್ತವೆ. ಪಿಒಕೆ ನಮ್ದು, ಕಾಶ್ಮೀರ ನಮ್ದು ಅಂತ ಪಾಪಿ ಪಾಕಿಸ್ತಾನ ಖ್ಯಾತಿ ತೆಗೆದು ಕಸ ತಿನ್ನುವ ಕೆಲಸ ಮಾಡ್ತಾ ಇದ್ರೆ, ಈಗ ಈ ಜಾಗ ನಮ್ದು ಆ ಜಾಗ ನಮ್ದು ಅಂತ ಚೀನಾ ಕೂಡ ಯಾವಾಗ್ಲೂ ಕುತಂತ್ರ ಮಾಡ್ತಾ ಇರುತ್ತೆ. ಇದಲ್ಲದೆ ಎರಡೂ ರಾಷ್ಟ್ರಗಳು ಅಣು ಘಟಕವನ್ನ ನಿರ್ಮಿಸಿಕೊಂಡು ಭಯವನ್ನ ಹುಟ್ಟಿಸ್ತಾ ಇವೆ. ನಮ್ಮ ಬಳಿ ಅಣುಬಾಂಬ್ ಇವೆ, ಅದನ್ನ ಹಾಕ್ತೇವೆ ಹೀಗಂತ ಬಿಲದಲ್ಲಿರುವ ಹೆಗ್ಗಣಗಳಂತೆ ಸೌಂಡ್ ಮಾಡ್ತಾ ಇರ್ತವೆ. ಆದ್ರೆ ಯುದ್ಧ ನಡೆದು 2-3 ತಿಂಗಳ ನಂತರ ಒಂದೊಂದೇ ಸತ್ಯಗಳು ಹೊರಬರ್ತಾ ಇವೆ. ಆಪರೇಷನ್ ಸಿಂಧೂರದಲ್ಲಿ ನಾವು ಮಾಡಿದ್ದು ಕೇವಲ ಪಾಕ್ ಜೊತೆ ಒಂದೇ ಅಲ್ಲ, ಬದಲಿಗೆ ನಾವು ಯುದ್ಧ ಮಾಡಿದ್ದು 3 ದೇಶಗಳೊಂದಿಗೆ ಎಂಬ ಭಯಾನಕ ವಿಚಾರ ಬೆಳಕಿಗೆ ಬಂದಿದೆ. ಹೌದು, ಆಪರೇಷನ್ ಸಿಂಧೂರದಲ್ಲಿ ಚೀನಾ ಟರ್ಕಿ ಕುತಂತ್ರ ಬಯಲಾಗಿದೆ. ಪಾಕಿಸ್ತಾನಕ್ಕೆ ಚೀನಾ ಲೈವ್ ಅಪ್ಡೇಟ್ ಅನ್ನ ಕೊಡ್ತಾ ಇತ್ತು ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಇನ್ನು ನಮ್ಮ ತಂಟೆಗೆ ಬಂದ್ರೆ ರಕ್ತ ಹೀರ್ತೀವಿ, ಅಣುಬಾಂಬ್ ಹಾಕ್ತೀವಿ ಅಂತ ಪೊಳ್ಳು ಬೆದರಿಕೆ ಹಾಕ್ತಿದ್ದ ಪಾಕಿಸ್ತಾನದ ಅಣ್ವಸ್ತ್ರ ನೆಲೆಯ ಕೀಲಿ ಕೈ ಅಮೆರಿಕ ಕೈಯಲ್ಲಿದೆ ಅನ್ನೋ ಸ್ಫೋಟಕ ವಿಚಾರ ಬಯಲಾಗಿದೆ. ಇದೆಲ್ಲವನ್ನ ಹೇಳ್ತೀವಿ. ಆದ್ರೆ ಇದೆಲ್ಲದಕ್ಕೂ ಮುನ್ನ ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ಮಾಜಿ ಸಚಿವ ಅಚ್ಚರಿಯ ಸ್ಟೇಟ್ಮೆಂಟ್ ಒಂದನ್ನ ಕೊಟ್ಟಿದ್ದಾನೆ. ಭಾರತಕ್ಕೆ ಉಗ್ರರನ್ನ ಕೊಡೋಕೆ ಪಾಕಿಸ್ತಾನ ಸಿದ್ಧ ಇದೆ, ಆದ್ರೆ ತನಿಖೆಗೆ ಭಾರತದಿಂದ ಸಹಕಾರ ಸಿಗಬೇಕು ಎಂದಿದ್ದಾರೆ. ಹೌದು, ಹಾಗಾದ್ರೆ ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದಕರು ಭಾರತಕ್ಕೆ ಬರ್ತಾರ, ಅವರನ್ನ ಭಾರತದಲ್ಲಿ ವಿಚಾರಣೆ ನಡೆಸಲಾಗುತ್ತಾ? ಎಲ್ಲ ಉಗ್ರಗಾಮಿಗಳನ್ನ ಪಾಕಿಸ್ತಾನ ಭಾರತಕ್ಕೆ ಹಸ್ತಾಂತರ ಮಾಡುತ್ತಾ? ಹೀಗೆ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲೂ ಇವೆ. ಈ ಸ್ಪೆಷಲ್ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಮೊನ್ನೆಯಷ್ಟೇ ಭಾರತೀಯರು ನೀರು ಕೊಡದೇ ಇದ್ರೆ ನಾವು ಸಿಂಧೂ ನದಿಯಲ್ಲಿ ರಕ್ತ ಹರಿಸ್ತೇವೆ, ಭಾರತ ಸಿಂಧೂ ಒಪ್ಪಂದವನ್ನ ಮುಂದುವರಿಸದೇ ಇದ್ರೆ ನಾವು ಆ ದಿನಗಳಿಗಾಗಿ ಯುದ್ಧವನ್ನ ಮಾಡ್ತೀವಿ, 6 ನದಿಗಳನ್ನ ನಾವೇ ವಶಪಡಿಸಿಕೊಂಡು ಬಿಡ್ತೀವಿ ಅಂತೆಲ್ಲ ಬೊಬ್ಬೆ ಹೊಡಿತಾ ಇದ್ದ ಪಾಕಿಸ್ತಾನದ ಮಾತಿನ ದಾಟಿ ಅದ್ಯಾಕೋ ಇದ್ದಕ್ಕಿದ್ದ ಹಾಗೆ ಬದಲಾಗ್ತಾ ಇದೆ. ಪಾಕ್ ಸಚಿವನ ಮಾತಿನ ಸ್ಟೈಲ್ ಬದಲಾಗಿದೆ. ಭಾರತದ ಜೊತೆ ಸಂಬಂಧ ಸುಧಾರಣೆಗೆ ನಾವು ಸಿದ್ಧರಿದ್ದೀವಿ, ಭಾರತ ಸಹಕಾರ ನೀಡಿದ್ರೆ ಅವರಿಗೆ ಬೇಕಾದಷ್ಟು ಉಗ್ರರನ್ನ ನಾವೇ ಹಿಡಿದು ಒಪ್ಪಿಸಿ ಬಿಡ್ತೇವೆ. ಲಷ್ಕರ್ ಎ ತೊಯ್ಬಾ ಮುಖ್ಯಸ್ಥ ಹಫೀಜ್ ಸಯೀದ್, ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ನಂಥ ಉಗ್ರರನ್ನ ವಿಶ್ವಾಸ ವೃದ್ಧಿಯ ಕ್ರಮವಾಗಿ ಭಾರತಕ್ಕೆ ಗಡೀಪಾರು ಮಾಡೋಕೆ ಪಾಕಿಸ್ತಾನಕ್ಕೆ ಯಾವುದೇ ಅಡ್ಡಿ ಇಲ್ಲ. ಆದರೆ ಈ ಪ್ರಕ್ರಿಯೆಯಲ್ಲಿ ಭಾರತ ಕೂಡ ಸಹಕಾರ ನೀಡೋಕೆ ಸಿದ್ಧ ಇರಬೇಕು ಅಂತ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಅಚ್ಚರಿಕೆಯ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಮಸೂದ್ ಅಜರ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಆತ ಅಫ್ಘಾನಿಸ್ತಾನದಲ್ಲಿ ಇರಬಹುದು, ಪಾಕಿಸ್ತಾನದ ನೆಲದಲ್ಲಿದ್ದಾನೆ ಅಂತ ಸಾಕ್ಷಿ ನೀಡಿದ್ರೆ ಕ್ರಮ ಕೈಗೊಳ್ಳೋಕೆ ಸಿದ್ಧ ಅಂತ ತಿಳಿಸಿದ್ದಾರೆ. ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿಯ ಮುಖ್ಯಸ್ಥರಾಗಿರೋ ಬಿಲಾವಾಲ್ ಸುದ್ದಿವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಹಫೀಜ್ ಸಯ್ಯದ್ ಮಸೂದ್ ಅಜರ್ನನ್ನ ಭಾರತಕ್ಕೆ ಹಸ್ತಾಂತರ ಮಾಡೋಕೆ ಪಾಕಿಸ್ತಾನ ಸಿದ್ಧ ಇದೆಯಾ ಎಂಬ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾನೆ. ಇಂಥ ಬೇಡಿಕೆಗೆ ಪಾಕಿಸ್ತಾನದಲ್ಲಿ ವಿರೋಧವಿದ್ದಂತಿಲ್ಲ ಎಂಬುದು ನಂಬಿಕೆ. ಹಫೀಜ್ ಸಯ್ಯದ್ ಮಸೂದ್ ಅಜರ್ ವಿರುದ್ಧ ಉಗ್ರರಿಗೆ ಹಣಕಾಸು ನೆರವು ನೀಡಿದ ಸಂಬಂಧ ಪ್ರಕರಣ ದಾಖಲಾಗಿದೆ. ಇದೆಲ್ಲ ಪಾಕ್ ನೆಲದ ಪ್ರಕರಣಗಳು. ಗಡಿಯಾಚೆಗಿನ ಭಯೋತ್ಪಾದನೆಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಶಿಕ್ಷೆಗೆ ಗುರಿಪಡಿಸೋದು ಕಷ್ಟ. ಇದರಿಂದ ಭಾರತಕ್ಕೆ ಸಹಕಾರ ಸಿಗದಿರೋದೇ ಕಾರಣ ಎಂದಿದ್ದಾರೆ. ಅಂತ ಪ್ರಕರಣಗಳಲ್ಲಿ ಕೋರ್ಟ್ ಮುಂದೆ ಸಾಕ್ಷಿ ಸಲ್ಲಿಸಬೇಕು. ಭಾರತ ಕಳವಳವನ್ನ ವ್ಯಕ್ತಪಡಿಸಿರುವ ವ್ಯಕ್ತಿಯನ್ನ ಗಡೀಪಾರು ಮಾಡೋಕೆ ಅಭ್ಯಂತರ ಇಲ್ಲ ಎಂದಿದ್ದಾರೆ. ಎಸ್, ಹಫೀಜ್ ಸಯ್ಯದ್, ಮಸೂದ್ ಅಜರ್ ಸೇರಿದಂತೆ ಯಾರನ್ನು ಬೇಕಾದ್ರೂ ನಾವು ಭಾರತಕ್ಕೆ ಒಪ್ಪಿಸೋದಕ್ಕೆ ಸಿದ್ಧ ಹೀಗಂತ ಬಿಲಾವಾಲ್ ಭುಟ್ಟೋ ಹೇಳ್ತಿದ್ದಾರೆ. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಪರಿವರ್ತನೆ ಆಗ್ತಾ ಇದೆಯಾ? ಯಾಕೆ ಈ ಉಗ್ರರನ್ನ ಹಸ್ತಾಂತರ ಮಾಡುವ ಮಾತುಗಳು ಕೇಳಿ ಬರ್ತಾ ಇವೆ ಅನ್ನೋದಕ್ಕೆ ಪ್ರಮುಖ ಕಾರಣಗಳು ಇಲ್ಲಿವೆ ನೋಡಿ. ಇಷ್ಟಕ್ಕೂ ಭಾರತಕ್ಕೆ ಉಗ್ರರನ್ನ ಹಸ್ತಾಂತರ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಎಂದಿರುವ ಪಾಕಿಸ್ತಾನದ ಮಾಜಿ ಸಚಿವ, ಪಾಕಿಸ್ತಾನದ ಬಿಲಾವಾಲ್ ಭುಟ್ಟೋ ಹೇಳಿಕೆ ಹಿಂದಿರೋ ಮರ್ಮವೇನು ಅಂತ ನೋಡೋದಾದ್ರೆ, ಭಾರತ ಈಗ ಪಾಕಿಸ್ತಾನದ ಜೊತೆಗಿನ ಎಲ್ಲಾ ವ್ಯಾಪಾರ ವಹಿವಾಟುಗಳನ್ನ ನಿಲ್ಲಿಸ್ಬಿಟ್ಟಿದೆ. ಪಾಕಿಸ್ತಾನದ ವಿಮಾನಗಳಿಗೆ ಭಾರತದ ಏರ್ ಸ್ಪೇಸ್ ಕೊಡ್ತಾ ಇಲ್ಲ. ಪಾಕಿಸ್ತಾನದ ಬಾವುಟ ಇರೋ ಹಡಗುಗಳಿಗೆ
ಮತ್ತು ಪಾಕಿಸ್ತಾನದ ಸಿಬ್ಬಂದಿ ಕೆಲಸ ಮಾಡ್ತಾ ಇರೋ ಹಡಗುಗಳಿಗೆ ಕೂಡ ಭಾರತ ತನ್ನ ಬಂದರುಗಳಲ್ಲಿ ಲಂಗರು ಹಾಕೋದಕ್ಕೆ ಬಿಡ್ತಾ ಇಲ್ಲ. ಇದೆಲ್ಲ ಅವರಿಗೆ ಸಾಕಷ್ಟು ನಷ್ಟವನ್ನ ಉಂಟು ಮಾಡ್ತಾ ಇದೆ. ಇನ್ನು ಉಭಯ ದೇಶಗಳ ಮಧ್ಯೆ ದ್ವಿಪಕ್ಷೀಯ ವ್ಯಾಪಾರ ನಿಂತೋಗಿದೆ. ಭಾರತದ ಔಷಧ ಮತ್ತಿತರ ಉತ್ಪನ್ನ ಸೇರಿದಂತೆ ಒಂದಿಷ್ಟು ಸಾಮಗ್ರಿಗಳು ಹೋಗದಿದ್ರೆ ಪಾಕಿಸ್ತಾನದ ಜನ ಬದುಕೋದು ಕೂಡ ಕಷ್ಟ ಆಗುತ್ತೆ. ಅದಕ್ಕಾಗಿ ಅಗತ್ಯ ವಸ್ತುಗಳು ಪಾಕಿಸ್ತಾನಕ್ಕೆ ಕಳ್ಳ ಮಾರ್ಗದಲ್ಲಿ ಹೋಗ್ತಾ ಇವೆ. ಕೆಲವು ಶ್ರೀಲಂಕಾದ ಮೂಲಕ ಹೋಗ್ತಾ ಇವೆ, ಮತ್ತೆ ಕೆಲವು ದುಬೈನಿಂದ ಹೋಗ್ತಾ ಇವೆ. ಹೀಗೆ ಬೇರೆ ಬೇರೆ ದೇಶಗಳ ಮೂಲಕ ವಸ್ತುಗಳನ್ನು ತರಿಸಿಕೊಳ್ಳುವಾಗ ಅವುಗಳ ಬೆಲೆ ನೇರ ಖರೀದಿಗಿಂತ ಹೆಚ್ಚಾಗುತ್ತೆ. ಈ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದ್ರೆ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಒಂದು ಮಾತುಕತೆ ಅನ್ನೋದು ಆಗ್ಬೇಕಿದೆ. ಹೀಗಾಗಿ ಪಾಕ್ಗೆ ಭಾರತದ ಜೊತೆ ತುರ್ತಾಗಿ ಮಾತುಕತೆಯನ್ನು ನಡೆಸಬೇಕು, ವ್ಯಾಪಾರವನ್ನ ಮುಂದುವರಿಸಬೇಕು. ಆ ಮೂಲಕ ಅಲ್ಲಿ ಉಂಟಾಗಿರೋ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಬೇಕು. ಬೆಲೆ ಏರಿಕೆಯನ್ನ ಅವರು ತಕ್ಷಣಕ್ಕೆ ನಿಯಂತ್ರಿಸಬೇಕು ಅಂದ್ರೆ ಅವರಿಗೆ ಭಾರತದ ಸರಕುಗಳೇ ಬೇಕು. ಇದಕ್ಕಾಗಿ ಭಾರತದ ಜೊತೆ ಮಾತನಾಡಬೇಕು. ಭಾರತದ ಜೊತೆ ಮಾತುಕತೆ ಇಲ್ಲ ಅಂದ್ರೆ ಸಿಂಧೂ ನದಿ ನೀರಿನ ಒಪ್ಪಂದ ಏನಾಗಬೇಕು? ಮಾತೇ ಇಲ್ಲ ಅಂದಮೇಲೆ ಭಾರತದ ನೀರನ್ನ ಎಲ್ಲಿ ಬಿಡುತ್ತೆ? ಅದನ್ನ ಬಿಡಿಸಿಕೊಳ್ಳೋದು ಹೇಗೆ? ಹೀಗೆ ನೂರಾರು ಪ್ರಶ್ನೆಗಳು, ಗೊಂದಲಗಳು ಅವರಲ್ಲೂ ಮೂಡಿವೆ. ಹೀಗಾಗಿ ಪಾಕಿಸ್ತಾನ ಭಾರತಕ್ಕೆ ಉಗ್ರರನ್ನ ಹಸ್ತಾಂತರ ಮಾಡಿ ಸ್ನೇಹ ಹಸ್ತ ಚಾಚುತ್ತಾ ಇದೆ ಎನ್ನಲಾಗಿದೆ.